ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕುಕಿಂಗ್ ಚಾನಲ್. ನಾನು ನಿಮ್ಮ ಅಶು ವೆಂಕಟೇಶ್. ಇಂದಿನ ವಿಡಿಯೋದಲ್ಲಿ ಇಮ್ಯುನಿಟಿ ಬೂಸ್ಟರ್ ಆದಂತಹ ಹಳದಿ ಹಾಲನ್ನ ಮನೆಯಲ್ಲೇ ಯಾವ ರೀತಿ ಸಿಂಪಲ್ ಆಗಿ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಹಳದಿ ಹಾಲು ಮಾಡಿ ಕುಡಿಯೋದ್ರಿಂದ ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಮತ್ತು ರಾತ್ರಿ ನಿದ್ರೆ ಕರೆಕ್ಟಾಗಿ ಬರೋಲ್ಲ ಅನ್ನೋದವ್ರಿಗೆ ಪ್ರತಿ ರಾತ್ರಿ ಮಲಗೋ ಮೊದಲು ಇದನ್ನು ಕುಡಿದ್ರೆ ತುಂಬಾ ಸೊಂಪಾದ ನಿದ್ದೆ ಬರುತ್ತೆ. ಮಕ್ಕಳಿಗಂತೂ ಶೀತ ಕೆಮ್ಮಿಗೆ ತುಂಬಾ ಒಳ್ಳೆ ರಾಮಬಾಣ ಇದು. ಹಾಗಾದರೆ ಬನ್ನಿ ಹಳದಿ ಹಾಲು ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು 1 ಗ್ಲಾಸಷ್ಟು ಹಾಲನ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ತೆಂಗಿನ ಹಾಲು ಕೂಡ ತೊಗೊಬೋದು, ಮೇಕೆ ಹಾಲಲ್ಲಿ ಕೂಡ ಇದನ್ನು ಮಾಡ್ಬೋದು. ನಾನಿಲ್ಲಿ ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ. ನೀವು ಹಸುವಿನ ಹಾಲು, ಎಮ್ಮೆ ಹಾಲು ಯಾವ್ದು ಬೇಕಾದರೂ ತೊಗೊಬೋದು. ಅದನ್ನು ನಾವಿವಾಗ ಮೀಡಿಯಮ್ ಉರಿಲಿ ಇಟ್ಟು ನೀಟಾಗಿ ಕಾಯಿಸ್ಕೊಳ್ಳೋಣ. ಈ ರೀತಿಯಾಗಿ 5 ನಿಮಿಷಗಳ ನಂತರ ನಮಗೆ ಹಾಲು ಚೆನ್ನಾಗಿ ಕಾಯೋದಕ್ಕೆ ಶುರುವಾಗುತ್ತೆ. ಇವಾಗ ನಾನು ಇದಕ್ಕೆ ಹಳದಿನ ಹಾಕ್ಕೊತಾ ಇದ್ದೀನಿ. ನಿಮ್ಮಲ್ಲಿ ಈ ರೀತಿ ಅರಿಶಿಣದ ಗೆಡ್ಡೆ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು, ಅಥವಾ ನೀವು 1 ಚಮಚದಷ್ಟು ಅರಿಶಿಣದ ಪುಡಿ ಕೂಡ ಹಾಕೊಬೋದು. ನಾನು ಅದನ್ನು ನೀಟಾಗಿ ಹೆರೆದಿಟ್ಟು 1 ಇಂಚ್ ಆಗುವಷ್ಟು ಇದಕ್ಕೆ ತುರಿದು ಹಾಕೊತಾ ಇದ್ದೀನಿ. ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮನೆಗಳ ಚಿಕ್ಕ ಕೈ ತೋಟಗಳಲ್ಲಿ ಈ ರೀತಿ ಅರಿಶಿಣದ ಗಿಡನ ಹಾಕಿರ್ತಾರೆ, ಅದ್ರ ಗೆಡ್ಡೆನ ಉಪಯೋಗ ಮಾಡ್ಬೋದು. ಮಕ್ಕಳಿಗೆ ಕೊಡುವಾಗ ಸಾಮಾನ್ಯವಾಗಿ ನಾವು ಈ ರೀತಿ ಅರಿಶಿಣದ ಗೆಡ್ಡೆನ ಹಾಕಿ ಮಾಡೋದ್ರಿಂದ ತುಂಬಾ ಆರೋಗ್ಯಯುತವಾಗಿರುತ್ತೆ. ಮತ್ತು ಹೊರಗಡೆ ಪುಡಿಗಳಿಗೆ ಹಲವಾರು ರೀತಿಯ ಕೆಮಿಕಲ್ನ ಉಪಯೋಗ ಮಾಡಿರ್ತಾರೆ. ಹಾಗಾಗಿ ನೀವು ಒಂದು ಸರಿ ತಂದಿಟ್ಕೊಂಡ್ರೆ ಸುಮಾರು 1 ತಿಂಗಳ ತನಕ ಬರುತ್ತೆ. 100 ಗ್ರಾಮ್ ತಂದಿಟ್ಕೊಂಡ್ರೆ ಸುಮಾರು 1 ತಿಂಗಳ ತನಕ ನಿಮಗೆ ಅರಿಶಿಣದ ಗೆಡ್ಡೆನ ಉಪಯೋಗ ಮಾಡ್ಬೋದು. ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಅರಿಶಿಣದ ಗೆಡ್ಡೆ ಇದ್ದರೆ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ನಾವು ಒಣಗಿಸಿ ಇಟ್ಕೊಂಡ್ರೆ ಅರಿಶಿಣದ ಕೊನೆಯಾಗಿ ಮಾಡಿಕೊಂಡು ಸುಮಾರು 1 ವರ್ಷಗಳ ತನಕ ನಾವು ಅದನ್ನು ಕೂಡ ಪುಡಿ ಮಾಡಿ ಇದಕ್ಕೆ ಹಾಕೊಬೋದು. ನಂತರ ಇದಕ್ಕೆ ಸುಮಾರು ಒಂದು 5 ಮೆಣಸಿನಕಾಳುಗಳನ್ನ ಹಾಕೊತಾ ಇದ್ದೀನಿ. ಈ ಥರ ಕ್ರಷ್ ಮಾಡಿ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷಗಳ ಕಾಲ ಮಧ್ಯಮ ಉರಿಲಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ರಾತ್ರಿ ಮಲಗೋ ಮೊದಲು ಮಕ್ಕಳಾಗಲಿ ದೊಡ್ಡವರಾಗಲಿ 1 ಗ್ಲಾಸ್ ಹಾಲು ಕುಡಿಬೇಕು ಅಂತ ಹೇಳ್ತಾರೆ. ಆ ಹಾಲಿಗೆ ನಾವು ಹಾರ್ಲಿಕ್ಸ್, ಬೂಸ್ಟ್, ಸಕ್ಕರೆ ಹಾಕೋದ್ರ ಬದಲು ಈ ರೀತಿ ಹಳದಿ ಹಾಕಿ ನಾವು ಅರಿಶಿಣದ ಹಾಲನ್ನ ಮಾಡಿ ಕುಡಿಯೋದ್ರಿಂದ ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಹಲವಾರು ರೀತಿಯ ಆರೋಗ್ಯದ ಪ್ರಯೋಜನಗಳು ಇದರಲ್ಲಿ ನಮಗೆ ಸಿಗುತ್ತೆ. ಇವಾಗ ನಮಗೆ ಆರೋಗ್ಯಯುತವಾದಂತಹ ಹಳದಿ ಹಾಲು ರೆಡಿಯಾಗಿದೆ. ಇದನ್ನು ಒಂದು ಕಪ್ಗೆ ನಾನು ಸೋಸಿ ಇಟ್ಕೊತಾ ಇದ್ದೀನಿ. ಈ ಹಾಲನ್ನು ಸುಮಾರು ಉಗುರು ಬೆಚ್ಚಗೆ ಬರೋ ತನಕ ಇದನ್ನು ಚೆನ್ನಾಗಿ ನಾವು ಆರಿಸ್ಕೊಬೇಕು. ಆರಿಸ್ಕೊಂಡ ನಂತರ ಇದಕ್ಕೆ 1 ಚಮಚದಷ್ಟು ಜೇನುತುಪ್ಪನ ನೀವು ಸೇರಿಸ್ಕೊಬೇಕಾಗತ್ತೆ. ಅದು ಆಪ್ಷನಲ್ಲು. ಕೆಲವರಂತೂ ಹೀಗೆ ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಇದಕ್ಕೆ ಕಾಳು ಮೆಣಸು ಹಾಕಿರೋದ್ರಿಂದ ಇದನ್ನು ಹೀಗೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಸಹ ಒಮ್ಮೆ ನಿಮ್ಮ ಮನೆಯಲ್ಲಿ ಈ ಆರೋಗ್ಯಯುತವಾದಂತಹ ಹಳದಿ ಹಾಲನ್ನ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.